ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮಾರ್ಚ್ 19ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ದಿನದಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ನಿಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋದಕ್ಕೋಸ್ಕರ ಹಲವಾರು ರೀತಿಯ ಲಾಭ, ಅದೃಷ್ಟ, ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಕೂಡ ಶುರುವಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ರಾಜವೈಭೋಗದ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಎಲ್ಲ ರೀತಿಯ ಕಷ್ಟಗಳು ಕೂಡ ಕಣ್ಮರೆಯಾಗುತ್ತೆ. ಹೌದು, ಈ ಯುಗಾದಿ ಹಬ್ಬದ ದಿನದಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಬೇಗನೆ ಯಶಸ್ಸನ್ನು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ತೊಂದರೆ ಕೂಡ ಕಣ್ಮರೆಯಾಗುತ್ತೆ. ನೆಮ್ಮದಿಯ ಜೀವನ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅದೃಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರಾಶಿ ಚಕ್ರದವರು ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅತ್ಯುತ್ತಮವಾದ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಈ ರಾಶಿ ಚಕ್ರದವರು ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅತ್ಯುತ್ತಮವಾದ ಜಯವನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಅದೃಷ್ಟ ಇವರ ಕೈ ಹಿಡಿಯುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮಃ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಾರೆಯಾಗಿ ರಾಶಿ ಚಕ್ರದವರು ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಖಂಡಿತವಾಗಿ ಮಹಾಶಿವನ ಆಶೀರ್ವಾದದಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಕೆಲವು ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೌಕರಿ ಮಾಡುತ್ತಿರುವಂಥವರಿಗೆ, ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ಸಮಯದಲ್ಲಿ ಲಾಭ ನೀಡುತ್ತೆ. ನಿಮ್ಮ ಜೊತೆ ಇರುವಂತಹ ಸ್ನೇಹಿತರಿಂದ ಅಥವಾ ಜನರಿಂದ ನಿಮಗೆ ಸಹಾಯ ಕೂಡ ಆಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಇರ್ತಕ್ಕಂತಹ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ನೀವು ಅದ್ಭುತವಾಗಿ ಜೀವನವನ್ನು ನಡೆಸ್ತೀರಾ. ಮುಂದಿನ ಅದೃಷ್ಟಶಾಲಿ ವಿಶೇಷವಾಗಿರುವಂತಹ ಲಾಭವನ್ನು ಮಾಡಿಕೊಳ್ಳುವಂತಹ ಈ ರಾಶಿ ಚಕ್ರದವರಿಗೆ ಇನ್ನು 15 ವರ್ಷಗಳವರೆಗೂ ಕೂಡ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುತ್ತೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ತಾಳ್ಮೆ, ಶಕ್ತಿ, ಬುದ್ಧಿವಂತಿಕೆ, ಧೈರ್ಯ ಎಲ್ಲವನ್ನ ಕೂಡ ಮಹಾಶಿವನ ಆಶೀರ್ವಾದದ ಮೂಲಕ ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನ ಈ ಸಂದರ್ಭದಿಂದ ದೂರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ತೀರಾ. ಈ ರಾಶಿಯವರು ಒಟ್ಟಾರೆಯಾಗಿ ಅದೃಷ್ಟವಂತರು. ನೆಮ್ಮದಿಯನ್ನ ಬರಮಾಡ್ಕೊಳ್ತಕ್ಕಂತಹ ಜನರು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನ ದೂರ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಕಂಡುಕೊಂಡು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿ ಚಕ್ರದವರಿಗೆ ಈ ಅಮಾವಾಸ್ಯೆ ಯುಗಾದಿ ಹಬ್ಬದ ದಿನದಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಅಂಶಗಳು, ತೊಂದರೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ದೊರೆಯೋದ್ರಿಂದ ಜನ ಮತ್ತು ಧನ ಲಾಭ ಎಲ್ಲವೂ ಕೂಡ ಆಗುತ್ತೆ. ಪ್ರಾಪರ್ಟಿ, ಜಮೀನು ವಿಷಯಗಳಲ್ಲೂ ಕೂಡ ನೀವು ಲಾಭವನ್ನ ಕಂಡುಕೊಳ್ತೀರಾ. ಮನೆಯಲ್ಲಿ ಜಗಳ, ವಾದ ವಿವಾದಗಳು ಎಲ್ಲವೂ ಕೂಡ ದೂರವಾಗುತ್ತೆ. ನೀವು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಬರಮಾಡ್ಕೊಳ್ತೀರಾ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಂದ್ರೆ ಸಮಾಜದಲ್ಲಿ ಉತ್ತಮವಾದ ಹೆಜ್ಜೆಯನ್ನು ಇಟ್ಟರೆ ಗೌರವ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಬೆಂಬಲ ಕೂಡ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳು ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರು ನಿಮ್ಮ ಮಕ್ಕಳ ಮೇಲೆ ನೀವು ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನ ಈ ಸಂದರ್ಭದಿಂದ ದೂರ ಮಾಡ್ಕೊಳ್ತೀರಾ. ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಂದರ್ಭದಲ್ಲಿ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ಬಹುದು. ವಿದೇಶ ಪ್ರಯಾಣ ನೀವು ಮಾಡಬಹುದು. ಒಂದು ವೇಳೆ ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ. ಹೊರದೇಶದಲ್ಲಿ ನಿಮಗೆ ಕೆಲಸ ಮಾಡೋಕೆ ಅದೃಷ್ಟ ಸಿಗುತ್ತದೆ. ಶತ್ರುಗಳ ವಿರೋಧ ಜಯವನ್ನ ಸಾಧಿಸ್ತೀರಾ. ನಿಮ್ಮ ಮುಂದಿನ ದಿನಗಳು ಬಹಳಷ್ಟು ಅದೃಷ್ಟಶಾಲಿ ಹಾಗೂ ಶಕ್ತಿಶಾಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಇನ್ಕಮ್ ಅಲ್ಲಿ ಕೂಡ ವೃದ್ಧಿಯನ್ನ ಕಂಡುಕೊಳ್ಬಹುದು. ಯಾವುದೇ ಕೆಲಸವನ್ನ ತುಂಬಾ ಸಮಯದಿಂದ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಲಾಭ ಅನ್ನೋದು ಕಟ್ಟಿಟ ಬುದ್ಧಿ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿಯನ್ನು ಪಡ್ಕೊಳ್ತಾ ಹೋಗ್ತೀರಾ. ಈ ಒಂದು ಯುಗಾದಿ ಖಂಡಿತವಾಗಿ ಹೊಸ ವರ್ಷದ ಮುನ್ಸೂಚನೆಯ ಪ್ರಾರಂಭ. ಇನ್ನು ಮುಂದಿನ ಹಲವಾರು ವರ್ಷ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ. ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ದೊಡ್ಡ ದೊಡ್ಡ ಜವಾಬ್ದಾರಿ ಸಿಗಬಹುದು. ಎಲ್ಲವನ್ನ ಕೂಡ ಒಳ್ಳೆಯ ಪದವಿಗಳ ಮೂಲಕ ನಿರ್ವಹಿಸ್ಕೊಂಡು ಹೋಗ್ತೀರಾ. ಜೀವನ ಸಂಗಾತಿಯೊಂದಿಗೆ ಪ್ರಯಾಣ ಮಾಡುವ ಅವಕಾಶ ಸಿಗ್ತಾ ಹೋಗುತ್ತೆ. ಪ್ರಭಾವಶಾಲಿ ಜನರನ್ನ ನೀವು ಭೇಟಿ ಆಗ್ತೀರಾ. ಹಣಕಾಸಿನ ವ್ಯವಹಾರವನ್ನ ಕೂಡ ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಾಗಿರುತ್ತೆ. ಮತ್ತು ಲಾಸ್ಟ್ನೇದಾಗಿ ಕೊನೆಯದಾಗಿ
ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಧನ ಯೋಗ, ಇನ್ಕಮ್ ಅನ್ನೋದು ವೃದ್ಧಿ ಆಗ್ತಾನೆ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರೆ ಆಗ್ತಾನೆ ಹೋಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಲಾಭದಿಂದ ತುಂಬಿರುತ್ತದೆ. ಈ ಸಂದರ್ಭದಲ್ಲಿ ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡಿ ಅನ್ನುವಂತೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಹಿಯನ್ನೆಲ್ಲ ದೂರ ಮಾಡಿ ಸಿಹಿಯಂತ ಜೀವನವನ್ನು ಕೊಡೋದಕ್ಕೆ ಖಂಡಿತವಾಗಿ ದೇವರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೊತೆ ನಿಂತು ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆ ಮತ್ತು ಮನಸ್ಸು ಯಾವಾಗಲೂ ಕೂಡ ಬೆಳಕಾಗ್ತಾ ಹೋಗುತ್ತೆ. ಯಾವುದೇ ಕಷ್ಟಗಳಿದ್ರೂ ಕೂಡ ಅದರಲ್ಲಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಹೆಜ್ಜೆಗಳನ್ನು ಇಡ್ಬೋದು. ಧೈರ್ಯವಾಗಿ ನಿಮ್ಮ ಜೀವನವನ್ನು ಬಲಪಡಿಸ್ಕೊಳ್ಬಹುದು. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಈ 4 ರಾಶಿಯ ಜನರು ಬರಮಾಡ್ಕೊಳ್ತಾರೆ. ಖಂಡಿತವಾಗಿ ಯುಗಾದಿ ಹಬ್ಬದ ಒಳಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಷಯದಲ್ಲಿ ಲಾಭವನ್ನು ಬರಮಾಡ್ಕೊಳ್ತೀರಾ. ಅದೇ ರೀತಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನು ಕೂಡ ಬರಮಾಡ್ಕೊಳ್ತೀರಾ. ಎಲ್ಲ ರೀತಿಯ ಸಾಲ ಬಾಧೆಗಳು ಕಷ್ಟಗಳು ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ರಾಜಯೋಗ ಅನ್ನೋದು ತಾಂಡವ ಆಡುತ್ತೆ ಅಂತಲೇ ಹೇಳಬಹುದು. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಶುಭ ಯೋಗದ ಸಮಯವಾಗಿದೆ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಕೂಡ ಅದೃಷ್ಟದ ದಿನದಿಂದ ಪ್ರಾರಂಭವಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಮಹಾಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಒಂದು ಯುಗಾದಿ ದಿನ ಪೂಜೆಯನ್ನು ಮಾಡುವಾಗ ಖಂಡಿತವಾಗಿ ಗೋವಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದರೆ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ. ಗೋವಿನ ಆಶೀರ್ವಾದ ಖಂಡಿತವಾಗಿ ಬಂಗಾರದಂತಹ ಒಂದು ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗಬೇಕು, ಲಾಭ ಸಿಗಬೇಕು, ಅದೃಷ್ಟ ಇರಬೇಕು ಅಂತ ಆಸೆ ಪಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಸಮಯದಲ್ಲಿ ಅದೃಷ್ಟ ಅನ್ನೋದು ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ಮತ್ತು ಒಂದು ವಿಶೇಷವಾದ ಗೆಲುವನ್ನು ಸಾಧಿಸ್ತೀರಾ. ಖಂಡಿತವಾಗಿ ಈ ಸಮಯದಲ್ಲಿ ಪಾಪನಾಶಕ ಯೋಗದಿಂದಾಗಿ ಹಿರಿಯರಿಂದ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ. ಈ ಒಂದು ಯುಗಾದಿ ದಿನ ಒಂದು ದಾನವನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಹಣ ಅನ್ನೋದು ಸುರಿದು ಬರುತ್ತದೆ. ಎಲ್ಲ ರೀತಿಯ ಅದೃಷ್ಟ ಫಲ ನಿಮ್ಮ ಜೀವನಕ್ಕೆ ಬರುತ್ತದೆ. ನೆಮ್ಮದಿ ಮತ್ತು ಕಾರ್ಯಜಯ ಉಂಟಾಗೋದ್ರ ಜೊತೆಗೆ ಕಷ್ಟಗಳು ಕೂಡ ಕ್ರಮೇಣವಾಗಿ ನಿಮ್ಮಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಯಾರಿಗೆ ಈ ರಾಶಿಯವರಿಗೆ ಯಾರಿಗೆಲ್ಲ ಕಷ್ಟಗಳಿದೆಯೋ ಆರೋಗ್ಯ ಸಮಸ್ಯೆಗಳಿದೆಯೋ ಅಂಥವರು ಏನು ಮಾಡಬೇಕು ಅಂದರೆ ಖಂಡಿತವಾಗಿ ಧಾನ್ಯಗಳು ಮತ್ತು ನವಧಾನ್ಯಗಳನ್ನು ನೆನೆಸಿಟ್ಟು ಆ ಧಾನ್ಯಗಳಿಗೆ ಬೆಲ್ಲವನ್ನು ಬೆರೆಸಿ ಗೋಮಾತೆಗೆ ತಿನ್ನಿಸಬೇಕು. ಗೋಮಾತೆಗೆ ಈ ದಿನ ಪೂಜಿಸಿ ಮುಟ್ಟಿ ನಮಸ್ಕಾರ ಮಾಡಿ ಹಣ್ಣು ಹಂಪಲುಗಳ ಜೊತೆಗೆ ನೆನೆಸಿದಂತಹ ಧಾನ್ಯಗಳನ್ನು ತಿನ್ನಿಸಿದರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ಮಹಾಶಿವನ ಆಶೀರ್ವಾದ ದೊರೆಯುತ್ತದೆ. ಸಕಲ ದೇವತೆಗಳ ಸ್ವರೂಪವಾದ ಗೋಮಾತೆಯ ಮೂಲಕ 300 ಕೋಟಿ ದೇವತೆಗಳ ಅನುಗ್ರಹ ಕೂಡ ಯುಗಾದಿ ದಿನದಿಂದ ಲಭಿಸಿ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಭೂಮಿ ಯೋಗ, ಸ್ವಂತ ಮನೆ ಯೋಗ ಪ್ರಾಪ್ತಿಯಾಗುತ್ತೆ. ಖಂಡಿತವಾಗಿ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ಕನಸುಗಳು ನನಸಾಗುತ್ತೆ. ಯುಗಾದಿ ದಿನ ಈ ಚಿಕ್ಕ ಕೆಲಸಗಳನ್ನು ಮಾಡೋದನ್ನು ಮರಿಬೇಡಿ. ಅದರಲ್ಲೂ ಕೂಡ ಈ 4 ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುವಂತಹ ವಿಶೇಷವಾದ ಸಂದರ್ಭ ಸೂಕ್ತವಾದ ಪರಿಣಾಮದ ಜೊತೆಗೆ ಸಿಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.